ಎಲ್ಲ ರೈತ ಬಂಧುಗಳಿಗೂ ಕನ್ನಡ ಪ್ರೊಟೆಕ್ ಚಾನಲ್ಗೆ ಸ್ವಾಗತ. ಹಾಗೆ ಈ ಒಂದು PM ಕಿಸಾನ್ 20th ಇನ್ಸ್ಟಾಲ್ಮೆಂಟ್ ಅಪ್ಡೇಟ್ಸ್ಗೂ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಈ ಒಂದು PM ಕಿಸಾನ್ ಯೋಜನೆಯ 19ನೇ ಕಂತು ನಮಗೆ ಫೆಬ್ರವರಿ 2025-24ನೇ ತಾರೀಕಂದು ನಮಗೆ ಎಲ್ಲಾ ರೈತರಿಗೂ ಜಮೆ ಆಗಿತ್ತು. ಆದ್ರೆ ಈ ಸಲ ಅಂದ್ರೆ ಈ ಒಂದು 20ನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನೂ ಸಹ ನಮಗೆ ಜಮೆ ಆಗಿಲ್ಲ. ಆಲ್ರೆಡಿ 4 ತಿಂಗಳು ಮುಗ್ದೋಗಿದೆ, ಆದರೂ ಸಹ ನಮಗೆ ಈ ಒಂದು ಹಣ ಬಂದು ಜಮೆ ಆಗಿಲ್ಲ. ಈ ಒಂದು ತಡ ಆಗೋದಕ್ಕೆ ಏನು ಕಾರಣ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಾಗೆ ಪ್ರಧಾನ ಮಂತ್ರಿ ಮೋದಿ ಅವರು ಶೀಘ್ರವೇ ಈ ಒಂದು PM ಕಿಸಾನ್ ನಿಧಿಯ ಹಣವನ್ನ ರಿಲೀಸ್ ಮಾಡ್ತೀವಿ ಅನ್ನೋ ನಿರೀಕ್ಷೆಯನ್ನ ಮೂಡಿಸಿದ್ದಾರೆ. ಹಾಗಿದ್ರೆ ಇದ್ರ ಬಗ್ಗೆ ಎಲ್ಲ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಸಹ ಯಾರು ತಪ್ಪದೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಹಾಗೆ ಇದುವರೆಗೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿರೋರು ಹಾಗೆ ಹಳಬ್ರು ಎಲ್ಲರೂ ಸಹ ಈ ಒಂದು ವಿಡಿಯೋಗೆ ಲೈಕ್ ಮಾಡಬೇಕು. ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡ್ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ವೀಕ್ಷಕರೇ, ವಿಡಿಯೋನ ಮುಂದುವರಿಸ್ತಾ ಹೋಗೋಣ. ಇಲ್ಲಿ ಪ್ರಧಾನ ಮಂತ್ರಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ಇದೇ ತಿಂಗಳು ಬಿಡುಗಡೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಇಲ್ಲಿ ಈ ಒಂದು ಯೋಜನೆಯಲ್ಲಿ ಬರುವಂತಹ ಹಣಕ್ಕಾಗಿ ದೇಶದ ಕೋಟ್ಯಾಂತರ ರೈತರು 2,000 ರೂಪಾಯಿ ಹಣ ಬರುತ್ತೆ ಅಂತ ಇಲ್ಲಿ ನಿರೀಕ್ಷೆಯಲ್ಲಿ ವೆಯ್ಟ್ ಮಾಡ್ತಾ ಇರುವಂತದ್ದು. ಹಾಗೆಯೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಸಹ ಈ ಒಂದು ವಿಷಯವಾಗಿ ಶೀಘ್ರವೇ PM ಕಿಸಾನ್ ಸಮ್ಮಾನ್ ನಿಧಿಯ ಹಣ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ. ಇಲ್ಲಿ PM ಕಿಸಾನ್ ಕಂತು ಪ್ರತಿ 4 ತಿಂಗಳಿಗೊಮ್ಮೆ ಬಿಡುಗಡೆ ಆಗ್ತಿತ್ತು. 19ನೇ ಕಂತು ಫೆಬ್ರವರಿ 24, 2025ರಲ್ಲಿ ಬಿಡುಗಡೆ ಆಗಿತ್ತು. ಇಲ್ಲಿ 2024ರಲ್ಲಿ ಜೂನ್ ತಿಂಗಳಲ್ಲಿ ಈ ಒಂದು ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಆಗಿತ್ತು. ಹಾಗಾಗಿ ಎಲ್ಲಾ ರೈತರು ಇಲ್ಲಿ ಈ ವರ್ಷದ 2025 ಜೂನ್ ಸಹ ನಿರೀಕ್ಷೆಯಲ್ಲಿದ್ರು. ಆದ್ರೆ ಜೂನ್ ತಿಂಗಳಲ್ಲಿ ಈ ಒಂದು ಹಣ ಬಂದ್ಬಿಟ್ಟು ಜಮೆ ಆಗಿರ್ಲಿಲ್ಲ. ಈ ಬಾರಿ PM ಕಿಸಾನ್ ಕಂತು ಬಿಡುಗಡೆ ತಡವಾಗಿದ್ದು, ನ್ಯೂಸ್ ಗಳ ವರದಿ ಪ್ರಕಾರ ಈ ಒಂದು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಜುಲೈ 18ರಂದು ಬಿಡುಗಡೆ ಆಗಬಹುದು ಅಂತ ನಿರೀಕ್ಷೆ ಇದೆ. ಅಂದ್ರೆ ಇದೇ ತಿಂಗಳು ಜುಲೈ 18ನೇ ತಾರೀಕು ಬಿಡುಗಡೆ ಆಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಈ ವಿಚಾರವನ್ನು ಭಾರತ ಸರ್ಕಾರ ದೃಢೀಕರಿಸಿಲ್ಲ. ಆದ್ರೆ ಮಾಧ್ಯಮ ವರದಿಗಳ ಪ್ರಕಾರ ಪ್ರಧಾನ ಮಂತ್ರಿ ಮೋದಿ ಅವರು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತನ್ನು ಜುಲೈ 18ರಂದು 9.8 ಕೋಟಿ ರೈತರ ಖಾತೆಗಳಿಗೆ ಜಮೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಒಂದು PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಯಾವಾಗ ಈ ಒಂದು ರಿಲೀಸ್ ಮಾಡ್ತಾರೋ ಅದು ಎಲ್ಲಿಂದ ಸ್ಟಾರ್ಟ್ ಆಗಬಹುದು ಅಂತ ನೋಡಿದ್ರೆ, ಪೂರ್ಣ ಚಂಪಾರಣ ಮೋತಿಹಾರಿಯಲ್ಲಿ ನಡೆಯುವಂತಹ ಸಾರ್ವಜನಿಕ ಸಮಾರಂಭದಲ್ಲಿ ಪ್ರಧಾನ ಮಂತ್ರಿ ಮೋದಿ ಅವರು ಈ ಒಂದು ಕಂತಿನ ಹಣನ ಜಮೆ ಮಾಡಲು ಬಿಡುಗಡೆ ಮಾಡಲಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಇನ್ನು ಈ ಒಂದು PM ಕಿಸಾನ್ 20ನೇ ಕಂತಿನ ಹಣ ಯಾವ ರೈತರಿಗೆ ಜಮೆ ಆಗಲಿದೆ, ಯಾವ ಫಲಾನುಭವಿಗಳು ಈ ಒಂದು ಹಣನ ಪಡ್ಕೋಬಹುದು ಅಂತ ನೋಡೋದಾದ್ರೆ, ನಿಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದು ತುಂಬಾ ಮುಖ್ಯವಾಗಿರುತ್ತೆ. ಅದು ಲಿಂಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಆಧಾರ್ ಸೀಡಿಂಗ್ ಆಗಿರುವ ಖಾತೆ ಸಹ ಮಾಡ್ಕೊಂಡಿರಬೇಕು. ಅಂದ್ರೆ ಆಧಾರ್ ಸೀಡಿಂಗ್ ನಿಮ್ಮಲ್ಲಿ NPCI ಮ್ಯಾಪಿಂಗ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಈ ಒಂದು ಆಧಾರ್ ಸೀಡಿಂಗ್ ಆಗಿರುವಂತಹ ಖಾತೆಗಳಿಗೆ ಈ ಒಂದು ಕರೆಕ್ಟ್ ಆಗಿ ನಿಮ್ಮ ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡಿಸಿರ್ಬೇಕಾಗುತ್ತೆ. ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಹಳೆ ನಂಬರ್ ಇತ್ತು ಅಂದ್ರೆ ಅದು ಆಕ್ಟಿವ್ ಅಲ್ಲಿ ಇರಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮಗೆ ಈ ಒಂದು 20ನೇ ಕಂತಿನ ಹಣ ಅಮೌಂಟ್ ಜಮೆ ಆಗೋದಿಲ್ಲ. ಇದರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ KYC ಪ್ರಕ್ರಿಯೆ ಪೂರ್ಣಗೊಳಿಸಿರಬೇಕು. ಅಂದ್ರೆ ಇದೆಲ್ಲ ಮಾಡಿದ್ರೆ KYC ಮಾಡೋದಕ್ಕಾಗೋದು. ಸೊ ಮೇಲೆ ತಿಳಿಸ್ಕೊಟ್ಟಿರುವಂತಹ ಎಲ್ಲಾ ಮಾಹಿತಿ ಜೊತೆಗೆ KYC ಮಾಡಿಸಿದ್ರೆ ಈ ಒಂದು 20ನೇ ಕಂತಿನ ಹಣ ಅಮೌಂಟ್ ನಿಮ್ಮ ಖಾತೆಗಳಿಗೆ ಜಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇದಾದ ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವಂತ ಅದರ ಸ್ಥಿತಿಯನ್ನ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಈ ಒಂದು PM ಕಿಸಾನ್ ವೆಬ್ಸೈಟ್ ಗೆ ಹೋಗಬೇಕು. ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಸಹ ನೀಡ್ತೇನೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಕೆಳಗಡೆ ನೋ ಯುವರ್ ಸ್ಟೇಟಸ್ ಅಂತ ಇರುತ್ತೆ. ಆ ಒಂದು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬೆನಿಫಿಷಿಯರಿ ID ಅಥವಾ ಆಧಾರ್ ಕಾರ್ಡ್ ಇಂದ ಲಾಗಿನ್ ಆಗ್ಬಿಟ್ಟು ನೀವು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು. ಅಂದ್ರೆ ಆಕ್ಟಿವ್ ಅಲ್ಲಿ ಇದೆಯಾ ಇನ್ಆಕ್ಟಿವ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬಹುದು. ಆಮೇಲೆ ನೀವು ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ 20ನೇ ಕಂತು ಫಲಾನುಭವಿಗಳ ಪಟ್ಟಿ ಲಿಸ್ಟ್ ಅನ್ನು ಓಪನ್ ಮಾಡಬೇಕು. ಅಂದ್ರೆ ಚೆಕ್ ಮಾಡಿ ಪರಿಶೀಲನೆ ಮಾಡಬೇಕು. ಅಂದ್ರೆ ಫಲಾನುಭವಿಗಳ ಪಟ್ಟಿಯಲ್ಲಿ ಎಷ್ಟು ಹೆಸರುಗಳಿವೆ ಅಂತ ಚೆಕ್ ಮಾಡ್ಕೋಬೇಕು. ಅಂದ್ರೆ ನೀವೇನ್ ಮಾಡಬೇಕು, PM ಕಿಸಾನ್ ಅಧಿಕೃತ ವೆಬ್ಸೈಟ್ ಇದೆಯಲ್ಲ pmkisan.gov.in ಅಂತ, ಈ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತಾ ಇದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಸಕ್ಸಸ್ ಟ್ಯಾಬ್ ಅಂತ ಒಂದು ಓಪನ್ ಆಗುತ್ತೆ, ವೆಬ್ ಪೇಜ್ ಓಪನ್ ಆಗುತ್ತೆ. ಅದ್ರ ಕೆಳಗೆ ನೀವು ಏನು ಮಾಡಬೇಕು, ಡ್ಯಾಶ್ ಬೋರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಲೇಜ್ ಡ್ಯಾಶ್ ಬೋರ್ಡ್ ಟ್ಯಾಬ್ನಲ್ಲಿ ಕೆಲವೊಂದು ವಿವರಗಳನ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ಅಂದರೆ ನಿಮ್ಮ ರಾಜ್ಯ ಯಾವುದು, ಜಿಲ್ಲೆ ಯಾವುದು, ಉಪಜಿಲ್ಲೆ ಯಾವುದು, ಪಂಚಾಯಿತಿಗಳ ವಿವರಗಳನ್ನೆಲ್ಲ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಒಂದು ಲಿಸ್ಟ್ ಗೆಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಲಿಸ್ಟ್ ಓಪನ್ ಆಗುತ್ತೆ. ಅಂದರೆ ಯಾವ ಜಿಲ್ಲೆಗೆ ಯಾವ ಊರಿಗೆ ಎಷ್ಟು ಜನ ರೈತರಿಗೆ ಈ ಒಂದು ಹಣ ಅಮೌಂಟ್ ಜಮೆ ಆಗ್ತಾ ಇದೆ ಅಂತ ನಿಮಗೆ ವಿವರಗಳನ್ನ ಲಿಸ್ಟ್ನ ತೋರಿಸುತ್ತೆ.
ಸೊ ಅಲ್ಲಿಂದ ನಿಮ್ಮ ಹೆಸರು ಸಹ ಕಾಣಿಸಬಹುದು. ನಿಮ್ಮ ಹೆಸರು ಕಾಣಿಸಿದ್ರೆ ನಿಮಗೂ ಸಹ ಬಂದು ಈ ಒಂದು 20ನೇ ಕಂತಿನ ಹಣ ಅಮೌಂಟ್ ಜಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇದಿಷ್ಟು ಇವತ್ತಿನ PM ಕಿಸಾನ್ ಅಪ್ಡೇಟ್ಸ್ ಆಗಿರುತ್ತೆ. ಇದೇ ರೀತಿ ನಿಮಗೆ ರೈತರ ಯಾವುದೇ ತರ ರೈತರ ಯೋಜನೆಗಳು ಆಗಿರಬಹುದು ಅಥವಾ ಬೇರೆ ತರ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರಬಹುದು, ಎಲ್ಲಾ ಮಾಹಿತಿಗೋಸ್ಕರ ನಮ್ಮ ಚಾನಲ್ ಆದಂತ ಕನ್ನಡ ಪ್ರೊಟೆಕ್ಟ್ ಚಾನಲ್ ಅನ್ನು ಫಾಲೋ ಆಗ್ತೀರಿ. ಬಿಸಿ ಅಪ್ಡೇಟ್ಸ್ ಅನ್ನ ನೀವು ಪಡಿತಾ ಇರಿ. ಹಾಗೇನೆ ಈ ಒಂದು ವಿಡಿಯೋನ ತುಂಬಾ ರೈತರು ವೆಯ್ಟ್ ಮಾಡ್ತಿರ್ತಾರೆ. ಸೊ ಎಲ್ಲಾ ರೈತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಇದರಲ್ಲಿ ನಾನು 20ನೇ ಕಂತಿನ ಹಣದ ಬಗ್ಗೆ ಮಾಹಿತಿನ ಕೊಟ್ಟಿರುವಂತದ್ದು. ಆದ್ದರಿಂದ ಈ ಒಂದು ವಿಡಿಯೋಗೆ ನೀವು ಸಹ ಲೈಕ್ ಮಾಡಿ, ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡ್ ಕಾಣಿಸೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.